ಯಾವ ರಾಶಿ ಬಗ್ಗೆ ಮಾತಾಡೋಣ? ಕುಂಭ ರಾಶಿ ಬಗ್ಗೆ. ಓಕೆ, ಕುಂಭ ರಾಶಿಯವರ ನೇಚರ್ ಹೇಗಿರುತ್ತೆ? ಇವರು ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡೋರು. ಇವರು ತಮ್ಮದೇ ಆದಂತಹ ರೀತಿಯಲ್ಲಿ ಥಿಂಕಿಂಗ್ ಅನ್ನ ಮಾಡ್ತಾರೆ. ಬೇರೆಯವರ ಒಪಿನಿಯನ್ಗಿಂತ ಇವರ ಒಂದು ಒಪಿನಿಯನ್ ಅನ್ನೇ ಹೆಚ್ಚೊಂದು ಪ್ರಾಶಸ್ತ್ಯ ಕೊಟ್ಟು ಹೇಳ್ತಾರೆ. ಇಂಡಿಪೆಂಡೆಂಟ್ ಥಿಂಕಿಂಗ್ ಸೂಪರ್. ಅವ್ರು ಹೇಳಿದ್ದನ್ನ ಯಾವ ಮಾತು ಕೂಡ ಇವರು ಕೇಳಲ್ಲ. ಇವರು ಇನೋವೇಟಿವ್ ಹಾಗೂ ಕ್ರಿಯೇಟಿವ್, ಹೊಸ ಐಡಿಯಾಗಳು, ಹೊಸ ವಿಧಾನಗಳು ಇವರಿಗೆ ತುಂಬಾ ಇಷ್ಟ. ಇವರು ಡಿಫ್ರೆಂಟ್ ಆಗಿ ಥಿಂಕ್ ಮಾಡುವಂತಹ ಗುಣವನ್ನ ಹೊಂದಿರ್ತಾರೆ. ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾರೆ, ಡಿಫ್ರೆಂಟ್ ಆಗಿರೋದಕ್ಕೆ ಕೂಡ ಬಯಸ್ತಾರೆ. ಸೂಪರ್ ಅಲ್ವಾ? ಸಮಾಜಮುಖಿ ಮನೋಭಾವ ಇವರಲ್ಲಿರತ್ತೆ. ಸಮಾಜಕ್ಕೆ ಏನಾದ್ರೂ ಒಳ್ಳೇದು ಮಾಡ್ಬೇಕು ಅನ್ನುವಂತ ಒಂದು ಆಸಕ್ತಿ ಇವರಿಗೆ ಜಾಸ್ತಿ ಇದೆ. ತುಂಬಾ ಒಳ್ಳೆ ನೇಚರ್ ಇದೆ ಬಿಡಿ. ಜನರಿಗೆ ಅಂದ್ರೆ ಬೇರೆಯವರಿಗೆ ಏನಾದ್ರೂ ಸಹಾಯ ಮಾಡೋಣ ಅನ್ನುವಂತ ಗುಣ ಕೂಡ ಇವರಲ್ಲಿ ಎದ್ದು ಕಾಣುತ್ತೆ. ಓಹೋ, ಇವರು ಫ್ರೆಂಡ್ಲಿ ಆಗಿರ್ತಾರೆ, ಆದ್ರೆ ಸೆಲೆಕ್ಟಿವ್ ಆಗಿರ್ತಾರೆ. ಇವರು ಎಲ್ಲರ ಜೊತೆ ಒಂದು ಡೀಪ್ ಆಗಿ ಫ್ರೆಂಡ್ಶಿಪ್ ಅನ್ನ ಮಾಡಲ್ಲ. ಸೆಲೆಕ್ಟಿವ್ ಆಗಿರುವಂತ ಜನರ ಜೊತೆ ಮಾತ್ರ ಡೀಪ್ ಆಗಿ ಫ್ರೆಂಡ್ಶಿಪ್ ಅನ್ನ ಮಾಡ್ತಾರೆ. ಅಂದ್ರೆ ಎಲ್ಲರನ್ನ ಇವ್ರು ನಂಬಕ್ಕೆ ಹೋಗಲ್ಲ. ಒಟ್ಟಾರೆ ಇವ್ರು ತುಂಬಾ ಬುದ್ಧಿವಂತರು. ಇವರ ಮನಸ್ಸಿನ ಭಾವನೆಗಳು ಏನಿರುತ್ತಲ್ವಾ, ಅದನ್ನ ಅವರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ವಲ್ಪ ಹೆಸಿಟೇಷನ್ ಮಾಡ್ತಾರೆ. ಪಾಪ, ಭಯ ಆಗತ್ತೆ ಅಲ್ವಾ? ಒಮ್ಮೆ ಡಿಸಿಷನ್ ಅನ್ನ ತಗೊಂಡ್ರೆ ಮತ್ತೆ ಅವರು ಆ ಡಿಸಿಷನ್ ಅನ್ನ ಬದಲಿಸೋದಕ್ಕೆ ಹೋಗಲ್ಲ. ಆದ್ರೆ ಅವ್ರು ತಗೊಂಡಿರುವಂತಹ ಡಿಸಿಷನ್ ಇದೆಯಲ್ಲ, ಅದೊಂಥರ ತಾರ್ಕಿಕವಾಗಿರುತ್ತೆ, ಸ್ವಲ್ಪ ಚರ್ಚಾಬದ್ಧವಾಗಿರುವಂಥದ್ದು. ಅಂದ್ರೆ ಯಾರು ಎದುರುಗಡೆ ಇರ್ತಾರೋ ಅವರಿಗೆ ಅದು ಅಷ್ಟೊಂದು ಸಮಂಜಸ ಅಂತ ಅನ್ನಿಸೋದಿಲ್ಲ ಇವ್ರು ಕೊಡುವಂತಹ ಡಿಸಿಷನ್. ಅಂದ್ರೆ ಇವ್ರು ಕೊಡೋ ಡಿಸಿಷನ್ ಇದೆಯಲ್ಲ, ಅದು ಬೇರೆಯವ್ರಿಗಂತೂ ಅರ್ಥನೇ ಆಗಲ್ಲ. ಅದಕ್ಕೋಸ್ಕರ ತಾರ್ಕಿಕವಾಗಿರತ್ತೆ. ಯಾರೂ ಕೂಡ ಇವರ ಮೇಲೆ ಕಂಟ್ರೋಲ್ ಅನ್ನ ಮಾಡೋದು ಅವರಿಗೆ ಇಷ್ಟ ಇಲ್ಲ. ಸ್ವತಂತ್ರವಾಗಿ ಜೀವನವನ್ನ ನಡೆಸಬೇಕು ಅಂತ ಬಯಸುವವರು. ಫ್ರೀ ಲೈಫ್ ಇವ್ರದು. ಹಾಗೆ ಫ್ರೀಡಮ್ ಆಗಿರ್ಬೇಕು, ಫ್ರೀ ಬರ್ಡ್ ತರ ಹಾರಾಡ್ತಾ ಇರ್ಬೇಕು ಅಂತ ಬಯಸೋರಲ್ವಾ? ಈ ಕುಂಭ ರಾಶಿಯವರ ಪ್ರೀತಿ, ಇಷ್ಕ್, ಮೊಹಬ್ಬತ್ ಯಾವ ರೀತಿಯಾಗಿರುತ್ತೆ ಒಂಚೂರು ಹೇಳ್ತೀರಾ? ಕುಂಭರಾಶಿಯವರು ಮೊದಲು ಸ್ನೇಹ ಬೆಳೆಸ್ತಾರೆ. ಅಂದ್ರೆ ಸ್ನೇಹದಲ್ಲಿ ವಿಶ್ವಾಸ ಬಂದ್ರೆ ಪ್ರೀತಿ ಮಾಡ್ತಾರೆ. ಓಹೋ, ಎಲ್ಲಿಂದ ಆರಂಭವೋ? ಸ್ನೇಹದಿಂದ ಆರಂಭವಾಗಿ ಆಮೇಲೆ ನಂಬಿಕೆ ಬಂದ್ರೆ ಅದು ಲವ್, ಇಷ್ಕ್, ಮೊಹಬ್ಬತ್ ಎಲ್ಲ ಸ್ಟಾರ್ಟ್ ಆಗ್ಬಿಡತ್ತೆ. ಒಳಗಡೆ ಪ್ರೀತಿ ಇರತ್ತೆ, ಆದ್ರೆ ಅದನ್ನ ಹೊರಗಡೆ ತೋರಿಸೋದು ಸ್ವಲ್ಪ ಕಷ್ಟ. ಯಾಕಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಹಿಂಜರಿಕೆ ಇರುತ್ತೆ. ಆದ್ರಿಂದ ಸ್ವಲ್ಪ ಇವರು ಕೂಲ್ ಆಗಿರೋ ತರ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ತರ ಕಾಣಿಸುತ್ತೆ. ಬಟ್ ಅವರ ಒಳಗಡೆ ಪ್ರೀತಿ ಇದ್ದೇ ಇದೆ. ಹಾಗೆ ಕಾಣೋದಷ್ಟೇ, ಬಟ್ ಒಳಗಡೆ ಇನ್ಸೈಡ್ ಇದೆಲ್ಲ ಪ್ರೀತಿ ಇದೆ, ತೋರ್ಸ್ಕೊಳ್ಳಲ್ಲ ಅಷ್ಟೇ. ಒಮ್ಮೆ ಏನಾದ್ರೂ ಅವರು ರಿಲೇಶನ್ಶಿಪ್ ಅಲ್ಲಿ ಬಿದ್ರೆ ಅದಕ್ಕೆ ಅವರು ಬದ್ಧವಾಗಿರ್ತಾರೆ, ನಿಷ್ಠೆಯಿಂದ ಇರ್ತಾರೆ. ಅದನ್ನ ಬಿಟ್ಕೊಡೋದಕ್ಕೆ ಅವ್ರು ರೆಡಿನೇ ಇರಲ್ಲ. ಇವರ ಸಂಬಂಧಕ್ಕೆ ಬೆಲೆ ಚೆನ್ನಾಗಿ ಕೊಡ್ತಾರೆ. ಇವರಲ್ಲಿ ಯಾರಾದ್ರೂ ಈಗ ಸಂಬಂಧದಲ್ಲಿ ಇದ್ರೆ ಚೆನ್ನಾಗಿ ಬೆಲೆ ಕೊಡ್ತಾರೆ. ಕಣ್ಮುಚ್ಚಿ ನಂಬಿಡಿ, ತುಂಬಾ ಒಳ್ಳೆಯವರು ಬಿಡ್ರಿ.